ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಂದು ನಾವು ಎಲ್ಲ ಕಾರ್ಯಗಳಿಗೂ ಅವಶ್ಯಕವಾದ ಪವಿತ್ರ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪವಿತ್ರ ಎನ್ನುವುದು ದೇವಕಾರ್ಯ ಹಾಗೂ ಪಿತೃಕಾರ್ಯಗಳಿಗೆ ಅತ್ಯವಶ್ಯಕವಾದದ್ದು. ಪ್ರತಿಯೊಂದು ಪುಣ್ಯಾಹವಾಚನದಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಪವಿತ್ರ ಎನ್ನುವುದು ಅವಶ್ಯಕ, ಹಾಗೂ ಪಿತೃಕಾರ್ಯಕ್ಕೂ ಕೂಡ ಪವಿತ್ರ ಎನ್ನುವುದು ಅತ್ಯವಶ್ಯಕವಾಗಿದೆ. ಆದ್ದರಿಂದ ಅತ್ಯವಶ್ಯಕವಾದ ಆ ಪವಿತ್ರದ ನಿರ್ಮಾಣದ ಕ್ರಮವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೊದಲು ದಾರದಿಂದ ಪವಿತ್ರವನ್ನು ಮಾಡುವ ಕ್ರಮವನ್ನು ತಿಳಿಯೋಣ. ಹೀಗೆ ತೆಗೆದುಕೊಳ್ಳಬೇಕು. ಇದನ್ನು ಹೀಗೆ ಮಾಡಿಕೊಂಡು ಎರಡು ಭಾಗ ಆಗಿದೆ. ಈ ಎರಡು ಭಾಗದಲ್ಲಿ ಈ ಭಾಗದಿಂದ ಈ ದಾರವನ್ನು ತೆಗೆದುಕೊಂಡು ಈ ದಾರವನ್ನು ಒಳಗಡೆ ತಳ್ಳಬೇಕು. ನಂತರದಲ್ಲಿ ಇದರಲ್ಲಿ ಈ ಎರಡು ಬೆಟ್ಟಗಳನ್ನು ಹಾಕಿ ಮೊದಲಿಗೆ ಹಿಡಿದುಕೊಂಡ ಈ ಭಾಗ ಏನಿದೆಯಲ್ಲ ಇದನ್ನು ಹೀಗೆ ಕೆಳಗಡೆಯಿಂದ ಹೀಗೆ ತೆಗೆದುಕೊಂಡು ಹೀಗೆ ಇದನ್ನು ಎಳೆಯಬೇಕು. ನಂತರದಲ್ಲಿ ಈ ಭಾಗವನ್ನು ಮೇಲಿನ ಎರಡು ಭಾಗಗಳನ್ನು ಕೊಂಡರೆ ಪವಿತ್ರ ಅನ್ನೋದು. ಮೊದಲು ನಾವು ಶುಭ ಕಾರ್ಯಕ್ಕೆ ಬಳಸುವ ಪವಿತ್ರವನ್ನು ಯಾವ ರೀತಿಯಾಗಿ ಮಾಡಬೇಕು ಎನ್ನುವ ಕ್ರಮವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೊದಲು ನೀರಿನಲ್ಲಿ ನೆನೆಸಿಟ್ಟ 2 ದರ್ಭೆಗಳನ್ನು ತೆಗೆದುಕೊಳ್ಳಬೇಕು. ಶುಭ ಕಾರ್ಯಕ್ಕೆ 2ರಿಂದ ಪವಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ನೆನೆಸಿಟ್ಟ 2 ಅಗ್ರಭಾಗವುಳ್ಳಂತಹ ದರ್ಭೆಗಳನ್ನು ತೆಗೆದುಕೊಂಡು ಹೀಗೆ ಹಿಡಿದುಕೊಂಡು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅವುಗಳನ್ನು ತಿರುಗಿಸಬೇಕು. ಹೀಗೆ ಇದನ್ನು ಹೀಗೆ ತೆಗೆದುಕೊಳ್ಳಬೇಕು. ಇದನ್ನು ಹೀಗಾಗಿದೆ, ಇದನ್ನು ಹೀಗೆ ಮಡಿಚಿಕೊಳ್ಳಬೇಕು. ಹೀಗೆ 2 ಭಾಗ ಬರುತ್ತದೆ. ಅನಂತರದಲ್ಲಿ ಈ ಭಾಗ ಏನಿದೆಯಲ್ಲ ಇಲ್ಲಿ ಹಿಡ್ಕೊಂಡಿರೋದು ಇದು ತುಂಬ ಪ್ರಧಾನವಾದದ್ದು. ಕೊನೆಗೆ ಇದರ ಕ್ರಿಯೆ ಗೊತ್ತಾಗ್ತದೆ. ಹೀಗೆ ತೆಗೆದುಕೊಂಡು ಇದರಲ್ಲಿ 2 ಬೆಟ್ಟುಗಳನ್ನು ಹಾಕಿ ಇದನ್ನು ಭಾಗವನ್ನು ತೆಗೆದುಕೊಂಡು ಹೀಗೆ ಸೆಳೆದುಕೊಳ್ಳಬೇಕು. ಸೆಳೆದುಕೊಂಡು ಹೀಗೆ ಇದನ್ನು ಒಳಗೆ ನೂಕಿ ಅನಂತರ ಮೊದಲಿಗೆ ಏನು ಈ ಭಾಗ ಇದೆಯಲ್ಲ ಇದನ್ನು ಹಿಡಿದುಕೊಂಡಿದ್ದನ್ನು ಇದನ್ನು 2ರ ಮಧ್ಯದಲ್ಲಿ ಹೀಗೆ ನೂಕಿ ಹೀಗೆ ಬರ್ತದೆ. ಅದು ಹೀಗೆ ಇಲ್ಲಿಂದ ಅದನ್ನು ಸೆಳೆದುಕೊಳ್ಳಬೇಕು. ಇದನ್ನು ಹೀಗೆ ನಿಧಾನವಾಗಿ ಹೀಗೆ ಸೆಳೆದುಕೊಂಡು ಈ ಭಾಗವನ್ನು ಹಾಗೂ ಈ ಮೇಲಿನ ಭಾಗವನ್ನು ಹೀಗೆ ಸೆಳೆದುಕೊಂಡರೆ ನಂತರದಲ್ಲಿ ಪವಿತ್ರ ಅನ್ನೋದು ಹೀಗೆ ಪವಿತ್ರ ಇದನ್ನು ತಯಾರಾಗಿರ್ತದೆ. ಇಲ್ಲಿ ಈ ಭಾಗದಲ್ಲಿ ನಾವು ನಮ್ಮ ಉಂಗುರವನ್ನು ಹಾಕಿಕೊಳ್ಳುವ ಬೆಟ್ಟಿಗೆ ಹೀಗೆ ಧಾರಣೆಯನ್ನು ಮಾಡಬೇಕು. ಈ ರೀತಿಯಾಗಿ ಇದನ್ನು 2 ದರ್ಭೆಗಳನ್ನು ತೆಗೆದುಕೊಂಡು ಈಗ ನಾವು ಪವಿತ್ರವನ್ನು ಸಿದ್ಧಪಡಿಸಿದ್ದೇವೆ. ಇಲ್ಲಿಯವರೆಗೂ ನಾವು 2 ದರ್ಭೆಗಳಿಂದ ಪವಿತ್ರ ಮಾಡುವ ಕ್ರಮವನ್ನು ತಿಳಿದುಕೊಂಡಿದ್ದೇವೆ. ಇವಾಗ 3 ದರ್ಭೆಗಳಿಂದ ಯಾವ ರೀತಿಯಾಗಿ ಪವಿತ್ರವನ್ನು ಮಾಡಬೇಕು ಎನ್ನುವ ಕ್ರಮವನ್ನು ತಿಳಿಯೋಣ. ಈ 3 ದರ್ಭೆಗಳಿಂದ ಮಾಡಿದ ಪವಿತ್ರವನ್ನು ಪಿತೃಕಾರ್ಯಕ್ಕೆ ಬಳಸುತ್ತಾರೆ. 3 ದರ್ಭೆಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ 2 ಅಗ್ರಭಾಗವು ಮೇಲ್ಭಾಗದಲ್ಲಿರಬೇಕು,
ಇನ್ನೊಂದು ದರ್ಭೆಯ ಅಗ್ರಭಾಗವು ಕೆಳಭಾಗದಲ್ಲಿ ಇರಬೇಕು. ಹೀಗೆ ಕೆಳಭಾಗದಲ್ಲಿ ಅಗ್ರ ಇರಬೇಕು. ಈ 3 ದರ್ಭೆಗಳನ್ನು ತೆಗೆದುಕೊಂಡು ಮೊದಲು 2 ದರ್ಭೆಗಳಿಂದ ಯಾವ ರೀತಿ ಪವಿತ್ರವನ್ನು ಮಾಡಿದ್ದೇವೆಯೋ ಅದೇ ರೀತಿಯೇ ಈ 3 ದರ್ಭೆಗಳಿಂದಲೂ ಕೂಡ ಪವಿತ್ರ ಮಾಡುವುದು ಕ್ರಮ ಇದೆ.